ಅಮ್ಮು, ನಿನ್ನ ಫ್ರೆಂಡ್ ಮದ್ವೆಗೆ ನನ್ನನ್ನು ಯಾಕೆ ಹೀಗೆ ರೆಡಿ ಮಾಡ್ತಿದ್ಯಾ? ಮದುವೆ ನಿಂದೆ ಅಂತ ಹೇಳಿದ್ರೆ ನೀನು ಒಪ್ಪಲ್ಲ ಅನ್ನೋ ಭಯಕ್ಕಕ್ಕ. ಯಾಕೆ ಏನೂ ಮಾತಾಡ್ತಿಲ್ಲ? ನೆಕ್ಸ್ಟ್ ಮದುವೆ ನಿಂದೆ ಅಲ್ವಾ ಅಕ್ಕ, ಅದಕ್ಕೆ ನೀನು ಚೆನ್ನಾಗಿ ಕಾಣಲಿ ಅಂತ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಮ್ಮು? ಸಂಬಂಧ ಇದೆ. ನಿಂಗೆ ಮದುವೆ ಆದಮೇಲೆ ನಾವು ಈ ಥರ ಎಲ್ಲ ರೆಡಿ ಮಾಡೋಕ್ಕಾಗುತ್ತಾ? ಅದಕ್ಕೆ ಈಗ ಮಾಡ್ತಾ ಇದ್ದೀವಿ. ಇದೆಲ್ಲ ನಮ್ಮ ಖುಷಿ ಕಣೆ ಅಕ್ಕ. ಏನ್ರೆ ಮಾಡ್ತಿದ್ದೀರಾ? ಇನ್ನೂ ಹೊರಟಿಲ್ವೇನ್ರಿ ನೀವು? ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆರತಿ. ನಿನಗೆ ನನ್ನ ದೃಷ್ಟಿನೇ ತಾಕತ್ತೆ. ಅದಕ್ಕೆ ದೃಷ್ಟಿ ಬೊಟ್ಟಿಡ್ತಾ ಇದ್ದೀನಿ. ನೋಡ್ರೆ ನಿಮ್ಮ ಅಕ್ಕನ ಯಾರ್ದೋ ಮದುವೆಗೆ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ ಅಂದರೆ ಇನ್ನು ಇವಳು ಮದುವೆಲಿ ಎಷ್ಟು ಚೆನ್ನಾಗಿ ಕಾಣ್ಬೋದಲ್ವಾ? ನಾನೊಬ್ಳು ಸುಮ್ಮನೆ ಕಣ್ಣಲ್ಲಿ ನೀರು ಬಂದ್ಬಿಡತ್ತೆ. ಸರಿ, ನನಗೆ ಹೊರಗಡೆ ಹೋಗೋದಿದೆ, ನೀವುಗಳು ಬೇಗ ಬಂದ್ಬಿಡಿ. ಸರಿ ಅಮ್ಮ. ನನ್ನ ಮದ್ವೆ ಅಂತೆ, ಓಹೋ ನನ್ನ ಮದ್ವೆ ಅಂತೆ, ನಿಮಗೂ ನಮಗೂ ಏನಂತೆ, ಲೋಕವೆಲ್ಲ ಹುಲ್ಲಂತೆ, ಟಮ್ 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 ಟಮ್. ಆಹಾ ನನ್ನ ಮದ್ವೆ ಅಂತೆ, ಓಹೋ ನನ್ನ ಮದ್ವೆ ಅಂತೆ, ಟಮ್ ಟಮ್ ಟಮ್. ವಿಕ್ರಾಂತ್, ನನಗೆ ಯಾವಾಗಲೂ ಕೂದಲಿಗೆ ತಂದು ಹಿಡ್ತಾ ಹಾಕೋಣ ಅಲ್ವೋ? ಯಾರಾದರೂ ಆಹಾ ನನ್ನ ಮದ್ವೆ ಅಂತ ಡಂಗೂರ ಸಾರ್ಕೊಂಡು ಬರ್ಬೇಕು ಹೋಗ್ತಾರ. ಇನ್ನೇನಗ್ರಜ, ಇದು ಯಾರು ಬರೆದ ಕತೆಯೋ ಅಂತ ಪ್ಯಾಥೋ ಸಾಂಗ್ ಆಡ್ಕೊಂಡು ಬೆಡ್ ಮೇಲೆ ತಲೆ ದಿಂಬಿಡ್ಕೊಂಡು ಕಣ್ಣೀರಿಡ್ಬೇಕಾ? ನಿನ್ನಂತ ತಮ್ಮ ಸಿಕ್ಕಿರೋದಕ್ಕೆ ಆ ಸಾಂಗ್ನ ನಾನು ಹಾಡ್ಬೇಕು. ಯಾರು ಗೊತ್ತು, ನಿನಗೂ ಟೈಮ್ ಬಂದಾಗ ಮ್ಯಾರೇಜ್ ಸಾಂಗೇ ಆಡ್ಬೋದು. ನೋವೇ, ದಟ್ಸ್ ಇಂಪಾಸಿಬಲ್. ನಾನು ಮದುವೆ ಆಗಲ್ಲ. ಹಿರಿಯ ಕಂಚಾಲು ಮನ್ಮಂದಿಗೆಲ್ಲ ಅಂತಾರಲ್ಲ, ಹಾಗೆ ನಿನ್ ಎಲ್ಲಾ ಗುಣಗಳು ನನಗೆ ಬರಲಿಲ್ಲ ಸದ್ಯ. ಅದಿರ್ಲಿ, ನೀನೇನು ಸೀಕ್ರೆಟ್ ಮಿಷನ್ ಮೇಲೆ ಹೋಗ್ತಾ ಇಲ್ಲ. ತಮ್ಮನ ಮದುವೆಗೆ ಅಣ್ಣ ಹೇಗಿರ್ಬೇಕು? ಪ್ಲೀಸ್ ಹೋಗಿ ವೈಟ್ ಅಂಡ್ ವೈಟ್ ಹಾಕೋ ಬನ್ನಿ. ನಿನಗೇನೋ ತಲೆ ಪೂರ್ತಿ ಕೆಟ್ಟಿದೆ ಅಂತ ನಾನು ಹಾಗೆ ಮಾಡೋದಕ್ಕಾಗಲ್ಲ. ಮೋರೋವರ್, ನಾನು ಹಾಗೆ ರೆಡಿ ಆದರೆ ಮನೇಲಿ ಎಲ್ಲರಿಗೂ ಡೌಟ್ ಬರುತ್ತೆ. ನೀನ್ ಯಾವಾಗ ಈ ರೇಂಜಿಗೆ ಹೆದರುಪುಕ್ಲ ಆಗೋಗಿದ್ಯಾ? ನಾನು ಇರುವಾಗ ಏನು ಟೆನ್ಷನ್ ತಗೋಬೇಡ. ನಿನ್ನ ಆಫೀಸಲ್ಲಿ ಎತ್ನಿಕ್ ಡೇ, ಅದಕ್ಕೆ ಈ ಗೆಟಪ್ಪು ಅಂತ ನಾನು ಹೇಳ್ತೀನಿ, ಏನೋ ತಲೆ ಕೆಡ್ಸ್ಕೊಳ್ಬೇಡ. ಸುಳ್ಳು ನಾಲ್ಗೆ ತುದಿಲೇ ಇರುತ್ತಲ್ವಾ? Listen, I'm doing all this only for you. ಗೊತ್ತು ಅಗ್ರಜ, you're the best brother in the world. ಇದು ಬೇರೆ. You are the best ಕಣೋ ಅಗ್ರಜ. ಅಮ್ಮ, ನಾನು ನಿಮಗೆ ದೊಡ್ಡ ಮೋಸ ಮಾಡ್ತಿದ್ದೇನೆ. ಸಾಧ್ಯ ಆದರೆ ನನ್ನ ಕ್ಷಮಿಸ್ಬಿಡಮ್ಮ. ನನ್ನ ಅಕ್ಕನ ಮತ್ತು ವಿಕ್ಕಿನ ವಾಪಸ್ ಕರ್ಕೊಂಡು ಬರುವಾಗ ನೀನು ನನ್ನ ಕ್ಷಮಿಸ್ತೀಯಾ? ಅಮ್ಮು, ಯಾಕೊಂಥರ ಇದೆಯಾ? ನಿನ್ನ ಫ್ರೆಂಡ್ ರಾಧಿಕಾ ಮದುವೆ ಅಂತ ನೀನು ಎಷ್ಟು ಖುಷಿಯಾಗಿರಬೇಕು, ಆದರೆ ನೀನು ನೋಡಿದ್ರೆ ಆ ಥರ ಅನ್ನಿಸ್ತಾ ಇಲ್ಲ ಕಣೆ. ಹಾಗೇನಿಲ್ಲ ಅಕ್ಕ, ನಾನು ಖುಷಿಯಾಗಿದ್ದೀನಿ. ಎಲ್ಲಿ ಲೇಟ್ ಆಯಿತು ಅಂತ ಟೆನ್ಷನ್ ಅಷ್ಟೇ. ಸರಿ, ನಡೀರಿ ಹೋಗೋಣ.
ಬರ್ತಿದ್ದಾರೆ. ಅಪ್ಪ ಬರ್ತಿದ್ದಾರೆ. ಏನು 3 ಜನ ಜಮ್ ಅಂತ ಎಲ್ಲಿಗೋ ಹೊರಟಿರೋ ಆಗಿದೆ. ಅಪ್ಪ ನನ್ನ ಫ್ರೆಂಡ್ ರಾಧಿಕನ್ ಮದ್ವೆನಪ್ಪ. 3 ಜನ ಬರಲೇಬೇಕು ಅಂತ ತುಂಬ ಬಲವಂತ ಮಾಡಿದ್ಲು, ಅದಕ್ಕೆ ಹೊರಟಿದ್ದೀವಿ. ಆರ್ತಿ ಬೇಡಮ್ಮ, ನೀವಿಬ್ಬರೇ ಹೋಗಿ ಬನ್ನಿ. ಯಾಕಪ್ಪ ಅಕ್ಕ ಬೇಡ? ಇವಳಿಗೆ ಎಂಗೇಜ್ಮೆಂಟ್ ಆಗಿದೆಯಲ್ಲಮ್ಮ, ಅದಕ್ಕೆ. ತುಂಬ ಜನ ಸೇರೋ ಜಾಗ ಯಾರ ಕಣ್ಣು ಹೇಗಿರುತ್ತೋ ಹೇಳೋಕ್ಕಾಗಲ್ಲ. ಆಮೇಲೆ ದೃಷ್ಟಿ ಅದು ಇದು ಎಲ್ಲ ಯಾಕೆ ಸುಮ್ಮನೆ. ಮೊದಲೇ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾಳೆ. ಮದುವೆ ಹತ್ತಿರ ಇಟ್ಕೊಂಡು ಹೀಗೆ ಹೊರಗಡೆ ಎಲ್ಲ ಓಡಾಡೋದು ಚೆನ್ನಾಗಿರಲ್ಲ ಅಮ್ಮ. ಅಪ್ಪ ಪ್ಲೀಸ್ ಅಪ್ಪ ಹಾಗೆ ಹೇಳ್ಬೇಡಿ. ರಾಧಿಕಾ ಅಕ್ಕ ಅಮ್ಮು ಅಕ್ಕಂಗೆ ಅಷ್ಟೇ ಫ್ರೆಂಡ್ ಅಲ್ಲ, ನಮಗೂ ಫ್ರೆಂಡೇ. ಆರ್ತಿ ಅಕ್ಕ ಬರಲಿಲ್ಲ ಅಂದರೆ ಅವಳು ಬೇಜಾರಾಗ್ತಾಳಪ್ಪ. ಪ್ಲೀಸ್ ಅಪ್ಪ. ಜಾಸ್ತಿ ಒತ್ತಾಯ ಮಾಡೋಕ್ಕೂ ಮನ್ಸು ಬರ್ತಿಲ್ಲಪ್ಪ. ಈಗ ಮೋಸ ಮಾಡಿ ಆಮೇಲೆ ಅಕ್ಕನ ಜೊತೆ ವಿಕ್ಕಿ ಅವ್ರನ್ನ ನಿಮ್ಮ ಅಳಿಯ ಅಂತ ತಂದು ನಿಲ್ಸಿದ್ರೆ ನೀವು ಹೇಗೆ ತಿಳ್ಕೊತಿರೋ ಅಂತ ಭಯ ಆಗ್ತಿದೆ. ಏನು ಯೋಚನೆ ಮಾಡ್ತಿದ್ದೀರಪ್ಪ? ಪ್ಲೀಸ್ ಅಪ್ಪ, ಇಲ್ಲ ಅನ್ಬೇಡಿ. ನೀವು ಇಷ್ಟೊಂದು ಬಲವಂತ ಮಾಡ್ತಾ ಇದ್ದೀರಾ ಅಂದರೆ ಬೇಡ ಅನ್ನೋದಕ್ಕೂ ಆಗ್ತಾ ಇಲ್ಲ ಅಮ್ಮ. ಒಂದು ಕೆಲಸ ಮಾಡಿ, ಆಟೋದಲ್ಲಿ ಹೋಗಿ ಆಟೋದಲ್ಲಿ ಬಂದುಬಿಡಿ. ಈಗ ಬಿಸಿಲಲ್ಲಿ ನಡ್ಕೊಂಡು ಹೋಗೋದು ಬೇಡ. ಅಮ್ಮು ತಗೋ. ಬೇಡಪ್ಪ, ದುಡ್ಡಿದೆ. ಆಯಿತು, ಹುಷಾರಾಗಿ ಹೋಗಿದ್ದು ಬನ್ನಿ.